ಭಾರತದ ಸಂವಿಧಾನದಿಂದ ನನಗೆ ಅನ್ಯಾಯ ಆಯಿತು ಅನ್ನೋರು ಕೈ ಎತ್ರಿ. ಇಲ್ಲ, ಇಲ್ರಿ. ಅಕಸ್ಮಾತ್ ಯಾರಾದ್ರೂ ಕೈ ಎತ್ತಿದ್ದಾರೆ ಅಂತ ಅಂದ್ರೆ ಒಂದು ಅವನು ಸಂವಿಧಾನ ಓದ್ಕೊಂಡಿಲ್ಲ, ಅಥವಾ ಸಂವಿಧಾನ ಬರ್ದವ್ರ ಮೇಲೆ ಸಿಟ್ಟ ಅವನಿಗೆ. ಸಂವಿಧಾನ ಓದ್ಲಿಲ್ಲ ಅವನು, ಅಥವಾ ಸಂವಿಧಾನ ಬರ್ದವ್ರು ಕೆಳಜಾತಿ ಅವರು ಅಂತ. ಇಡೀ ಭಾರತ ದೇಶದ ಸಂವಿಧಾನ ಎಂತೆದ್ದು ಅಂದ್ರೆ, ರಾಯಚೂರಿನ ಕೊನೆ ಮನೆ ಕೋಳಿ ಕಾಯೋ ಕುರಿ ಕಾಯೋ ನಿಂಗಣ್ಣನು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ, ಅಪ್ಪ ಸುಪ್ರೀಂ ಕೋರ್ಟ್ ನನಗೆ ನ್ಯಾಯ ಕೊಡು, ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಒಬ್ಬ ನರ ಮನುಷ್ಯನ ಪರವಾದದ್ದು ಕಾನ್ಸ್ಟಿಟ್ಯೂಷನ್ ರೀ. ಭಾರತದ ಸಂವಿಧಾನ ಹೇಳುತ್ತೆ, ಪ್ರಜಾಪ್ರಭುತ್ವ ಅಂದ್ರೆ ಇಲ್ಲಿರ್ತಕ್ಕಂಥ ಜೀವಿಸುವ ಪ್ರತಿ ವ್ಯಕ್ತಿಯ ಒಂದು ಕೂದಲು ಕೂಡ ಕೊಂಕಾಗದಂತೆ ನೋಡ್ಕೊಳ್ಳೋದು ಇಲ್ಲಿ ಆಡ್ತಕ್ಕಂಥವ್ರ ಕೆಲಸ ಇಲ್ಲಿ ಅಂತ ನೋಡಿ. ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅನ್ನೋದು ಒಂಥರ SC STಗಳು, ಅದ್ರೊಳಗೆ ಈ ಹೊಲ್ಮಾದಿಗರಿಗೆ ರಿಸರ್ವೇಶನ್ ಕೊಟ್ಟಿರೋ ಪುಸ್ತಕ ಅಂತ ಹೇಳಿ ಮಾತಾಡ್ತಾರೆ, ಹೌದಲ್ವಾ? 395 ವಿಧಿಲಿ ಒಂದೆರಡು ಆರ್ಟಿಕಲ್ ಬಿಟ್ರೆ ಇನ್ನು ಉಳಿದು ಒಟ್ಟು ಆರ್ಟಿಕಲ್ಗಳಿದಾವಲ್ಲ, ಎಲ್ಲರೂ ಕೂಡ ಈ ದೇಶದ ಎಲ್ಲ ಜಾತಿಯ ಘನತೆಯನ್ನ ಕೂತ್ ಮಾತಾಡ್ತಾವ್ರಿ. ನೀವು ಗೊತ್ತು ಎಲ್ಲ ಜಾತಿವರೆಗೂ ಮೀಸಲಾತಿ ಇದೆ ಅಂತ. ಸಂವಿಧಾನ ಓದ್ಲಿಲ್ಲ ಅಥವಾ ಸಂವಿಧಾನ ಬರ್ದಿರೋ ಮೇಲೆ ಸಿಟ್ಟಿರೋದ್ರಿಂದ ಈ ಸಂವಿಧಾನವನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ? ಅಲ್ಲಿ ನಮ್ಮ ಮೇಡಮ್ ಕೂತಿದ್ದಾರೆ, ಹೆಣ್ಮಕ್ಳು. ಭಾರತದ ಸಂವಿಧಾನ ಏನ್ ಮಾಡ್ತು ಅಂತ ಅಂದ್ರೆ, ಮೇಡಮ್ ನೀವು ನಮ್ಮ ವೇದಿಕೆ ಮೇಲೆ ಕುತ್ಕೋಬೇಡಿ ಅಂತ ಅಂದ್ರೆ ಅವ್ರ ಮೇಡಮ್ ಹೇಳ್ತಾರೆ, ಸುರೇಶ್ ಗೌತಮ್ ಸರ್ ಆರ್ಟಿಕಲ್ 14 ಸಮಾನತೆ ನಾನು ಕೂತ್ಕೊಳ್ತೀನಿ. ನೋಡಿ ನಮ್ಮ ಕಾನ್ಸ್ಟಿಟ್ಯೂಷನ್. ಮೇಡಮ್ ನೀವು ಹೆಣ್ಣು, ನೀವು ಕುತ್ಕೋಬೇಡಿ. ಸುರೇಶ್ ಗೌತಮ್ ಸರ್ ಆರ್ಟಿಕಲ್ 15 ಲಿಂಗ ತಾರತಮ್ಯ ಮಾಡಬಾರ್ದು, ಜೈಲ್ಗೆ ಹಾಕಿಸ್ತೀನಿ. ಮೇಡಮ್ ನಿಮ್ಗೆ ಜಾಬ್ ಕೊಡಲ್ಲ, ಉದ್ಯೋಗ ಕೊಡಲ್ಲ. ಸುರೇಶ್ ಗೌತಮ್ ಸರ್ ಆರ್ಟಿಕಲ್ 16 ಉದ್ಯೋಗದಲ್ಲಿ ಅವಕಾಶ ಕೊಡಬೇಕು, ಇಲ್ಲಾಂದ್ರೆ ಜೈಲ್ಗೆ ಹೋಗ್ತೀರಾ. ಮೇಡಮ್ ನೀವು SC ಅದು ಕುತ್ಕೋಬೇಡಿ. ಅಲೋ ಆರ್ಟಿಕಲ್ 17 ಅಸ್ಪೃಶ್ಯತೆ ನಿಷೇಧ ಕಾಯ್ದೆ, ಒಳಗೆ ಹೋಗ್ತೀರಿ. ಮೇಡಮ್ ನೀವು ಮಾತಾಡಬಾರ್ದು. ಆರ್ಟಿಕಲ್ 19 ನನಗೆ ಮಾತನಾಡುವ ಹಕ್ಕಿದೆ, ಜೀವಿಸುವ ಹಕ್ಕಿದೆ, ಸಂಘ ಕಟ್ಟುವ ಹಕ್ಕಿದೆ, ಮಾತನಾಡುವ ಹಕ್ಕಿದೆ, ಸಂಚಾರ ಮಾಡುವ ಹಕ್ಕಿದೆ. ನನಗೆ ಬೇಕಾದ ಉದ್ಯೋಗವನ್ನ ಮಾಡುವ ಮೇಷ್ಟ್ರ ಕೆಲಸ ಮಾಡ್ತೀರಾ? ಲಾಯರ್ ಕೆಲಸ ಮಾಡ್ತೀರಾ? ಯಾವ ಕೆಲಸ ಮಾಡ್ತೀರಿ? ನಿಮ್ಮ ಇಚ್ಛೆ ನೀವು ಮಾಡ್ಕೊಳ್ಳಿ ಅಂತ ಆರ್ಟಿಕಲ್ 19 ಹೇಳುತ್ತೆ. ಮೇಡಮ್ 19 ಹೇಳುತ್ತೆ ಸರ್. ಮೇಡಮ್ ನಿಮ್ಮನ್ನ ಕೊಂದಾಕ್ತೀವಿ, ನಿಮ್ಮನ್ನ ಅಪಹರಿಸ್ತೀವಿ. ಹಲೋ ಆರ್ಟಿಕಲ್ ನಂಬರ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ನನ್ನನ್ನು ಎಲ್ಲಿ ಬಂಧಿಸಿದ್ರು ಕೂಡ ಈ ನೆಲದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹುಡಿಕ ಬಂದು ರಾಯಚೂರಲ್ಲಿ ನಮ್ಮ ಮನೆಗೆ ಬಿಟ್ಬಿಟ್ಟು ಹೋಗ್ತಾರೆ ಪೊಲೀಸ್ನವರು ಅನ್ನೋದಾದ್ರೆ, ಭಾರತದ ಸಂವಿಧಾನದ ಪ್ರತಿಯೊಂದು ಆರ್ಟಿಕಲ್ ಕೂಡ ಇಲ್ಲಿನ ಜನರ ಬದುಕಿನ ಕಥೆಗಳು. ಅಯ್ಯಪ್ಪನ ಕತೆ ಅಲ್ಲ ಆರ್ಟಿಕಲ್, ಸಿದ್ದಪ್ಪಾಜಿ ಕತೆ ಅಲ್ಲ, ಮಂಟೇಸ್ವಾಮಿ ಕತೆ ಅಲ್ಲ. ಇಲ್ಲಿ ವಾಸ ಮಾಡುತ್ತಿರುವ 140 ಕೋಟಿ ಜನ, ಮುಂದೆ ನಮ್ಮ ಹುಟ್ಟಬಹುದಾದಂತ 240 ಕೋಟಿ ಜನ, 1000 ಕೋಟಿ ಜನಕ್ಕೂ ಕೂಡ ಬದುಕುವ ಆಲೋಚನೆಗಳನ್ನ ವಿಸ್ತರಿಸುವ ಜೀವಪರ ಆಲೋಚನೆಗಳನ್ನ